ಮನೆಯಲ್ಲಿ ನಾನು ಎಲ್ಲರಿಗೂ ಹೇಳೋದು, ನಮ್ಮ ಅಡಿಗೆ ಮನೆಯಷ್ಟು ಪ್ರಶಸ್ತವಾದ ಜಾಗ ಗಣಿತ ಕಲಿಯೋದಕ್ಕೆ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ತುಂಬಾ ಹೆಚ್ಚು ಗಣಿತ ಆಗೋದು ಅಲ್ಲೇ. ಅಡಿಗೆ ಮನೆಯಲ್ಲಿ ಅಮ್ಮಂದ್ರು ಬೆಸ್ಟ್ ಮ್ಯಾಥ್ಸ್ ಟೀಚರ್ಸ್. ಅದಕ್ಕೇನೆ ಮನೆಯೇ ಮೊದಲ ಪಾಠಶಾಲೆ, ಮನೆಯೇ ಮೊದಲ ಗಣಿತದ ಪಾಠಶಾಲೆ ಕೂಡ. ತಾಯಿನೇ ಮೊದಲನೇ ಮ್ಯಾಥ್ಸ್ ಪ್ರೊಫೆಸರ್. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ 3 ಪಲ್ಯ ಮಾಡಬೇಕು ಅಂತ ಇಟ್ಕೊಳ್ಳಿ. ಒಂದು ಪಲ್ಯಕ್ಕೆ ಕ್ಯಾರೆಟು, ಕ್ಯಾಬೇಜು, ಆಮೇಲೆ ಟೊಮೆಟೊ ಹಾಕಿರ್ತೀರಿ. ಇನ್ನೊಂದು ಪಲ್ಯಕ್ಕೆ ಬರೀ ಕ್ಯಾರೆಟು, ಕ್ಯಾಬೇಜು ಹಾಕಿರ್ತೀರಿ. ಮೂರನೇದಕ್ಕೆ ಬರೀ ಕ್ಯಾರೆಟ್ ಹಾಕಿದೀರಾ ಅಂತ ಇಟ್ಕೊಳ್ಳಿ. ಮೂರರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? ಮೂರಲ್ಲೂ ಕಾಮನ್ ಕ್ಯಾರೆಟ್ ಅಲ್ವಾ? ಅದೇ HCF. ಮಾಸ ಆ ಅಂತೀವಿ, HCF ಆಗೋಯ್ತು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಅಂದ್ರೆ ಏನು? ಲಾಸ ಅಂದ್ರೇನು? ಮೂರನ್ನು ಸೇರಿಸ್ಬಿಡಿ, ಕ್ಯಾರೆಟ್, ಕ್ಯಾಬೇಜು, ಟೊಮೆಟೊ ಸೇರಿಸ್ಬಿಟ್ರೆ ಲಾಸ ಆಗೋಯ್ತು. ಇದು ಮನೆಯಲ್ಲಿ ಮಗು ದಿನ ಮನೆಗೆ ಬಂದ ತಕ್ಷಣ ಅಮ್ಮನ್ ಕೇಳಬೇಕು, ಅಮ್ಮ ಇವತ್ತೇನಮ್ಮ HCF ಅಂತ ಅಲ್ವಾ? ಸ್ಕೂಲಲ್ಲಿ ಕಲಿಸಿರೋ HCF. ಒಂದೇ ಒಂದು ಸಣ್ಣ ಇದು ಏನ್ ಮಾಡಬೇಕು ಅರೇಂಜ್ಮೆಂಟ್ ಅಂದ್ರೆ, ಈ ಕ್ಯಾರೆಟ್ ಬದಲು ಕೆಲವು ನಂಬರ್ ಹಾಕ್ತೀನಿ ನಾನು, ಕ್ಯಾಬೇಜ್ ಬದಲು ಕೆಲವು ನಂಬರ್ ಹಾಕ್ತೀನಿ, ಟೊಮೆಟೊ ಬದಲು ಕೆಲವು ನಂಬರ್ ಹಾಕ್ತೀನಿ. ಈ ನಂಬರ್ ಹಾಕೋದನ್ನ ಶಿಕ್ಷಕರು ಕ್ಲಾಸ್ ರೂಮಲ್ಲಿ ಮಾಡ್ತಾರೆ, ತಾಯಂದ್ರು ತರಕಾರಿ ಹಾಕಿ ಮನೇಲಿ ಮಾಡಿ ಅಲ್ವಾ? ಯಾವಾಗ ನಾವು ಈ ಗಣಿತದ ಪ್ರಕ್ರಿಯೆಯನ್ನ ದಿನಾಗ್ಲೂ ಯೋಚನೆ ಮಾಡಿ ಬಳಸಕ್ ಶುರು ಮಾಡ್ತೀವಿ, ಗಣಿತ ಬಹಳ ಸನಿಹ ಅನ್ಸುತ್ತೆ. ಗಣಿತ ಬಹಳ